ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೀನಿ. ಪ್ರೀತಿ ದೇವಜನರೇ, ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಕರೆದನು. ಮತ್ತಾಯ ಸುವಾರ್ತೆ 16:24 ಹೇಳ್ತದೆ, ಯಾವನಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನ್ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಪ್ರೀತಿ ದೇವಜನರೇ, ಯೇಸು ನಿಮ್ಮನ್ನ ಕರೀತಾ ಇದ್ದಾರೆ. ಯಾಕೆ ಅಂದ್ರೆ ಆತನು ಹೊತ್ತಂತ ಅದೇ ಶಿಲುಬೆಯನ್ನ ನಾವು ಕೂಡ ಹೊರುವುದಕ್ಕೆ, ಅಂದ್ರೆ ಜನರ ಪಾಪವನ್ನೆಲ್ಲ ಆತನು ಯಾವ ರೀತಿಯಾಗಿ ಮತ್ತೊಬ್ಬರ ಭಾರವನ್ನು ಹೊತ್ತನೋ, ಮತ್ತೊಬ್ಬರನ್ನ ಪ್ರೀತಿಸಿದನೋ, ಮತ್ತೊಬ್ಬರ ಕುರಿತಾಗಿ ಚಿಂತಿಸಿದನೋ, ಇಲ್ಲಾಂದ್ರೆ ಆತನ ಹೃದಯವನ್ನ, ಆತನ ಪ್ರೀತಿಯನ್ನ, ಆತನ ಸತ್ಯವನ್ನ ನಾವು ಕೂಡ ಹೊರಬೇಕಂತ ಹೇಳಿ ಯೇಸು ಸ್ವಾಮಿ ನಮ್ಮನ್ನ ಕರೆದಿರುವವನಾಗಿದ್ದಾನೆ, ಆರಿಸಿಕೊಂಡಿದ್ದಾನೆ. ಗಲಾತ್ಯದಲ್ಲೂ ಕೂಡ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇನ್ನು ನಾನಲ್ಲ ಜೀವಿಸುವನು, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಇದಕ್ಕೆ ಏನಂದ್ರೆ ಆತನ ಪ್ರೀತಿ ನನ್ನನ್ನು ಒತ್ತಾಯಪಡಿಸಿದೆ ಅಂತೇಳಿ. ಪ್ರೀತಿ ದೇವಜನರೇ, ನಿಮ್ಗೊಂದು ಗೊತ್ತಾ, ದೇವರ ಮನುಷ್ಯನ ಉಂಟು ಮಾಡಿ ಆತನ ಸ್ವಾರೂಪ್ಯವನ್ನ ಅವನು ಕೊಟ್ರು. ಇಸ್ರಾಯೇಲರನ್ನ ದೇವರು ಆರಿಸ್ಕೊಂಡಾಗ ದೇವ್ರು ಹೇಳಿದ್ರು, ನೀವು ಪರಿಶುದ್ಧವಾಗಿರ್ಬೇಕು, ಯಾಕಂದ್ರೆ ನಿಮ್ಮ ದೇವರ ನಾನು ಕೂಡ ಪರಿಶುದ್ಧನು ಅಂತೇಳಿ. ಇವತ್ತು ನಮ್ಮನ್ನು ಕೂಡ ದೇವ್ರು ಆರಿಸ್ಕೊಂಡಿರೋದು ಯಾಕಂದ್ರೆ ಆತನು ಯಾರು ಅನ್ನುವುದನ್ನ, ಆತನ ಪ್ರೀತಿಯನ್ನ, ಸತ್ಯವನ್ನ, ಆತನ ಗುಣಗಳನ್ನ, ಆತನ ಸ್ವಾರೂಪ್ಯವನ್ನ ತೋರ್ಪಡಿಸಲು. ದೇವರು ಕರೆದಿರುವಂತ ಉದ್ದೇಶವನ್ನ ನೆರವೇರಿಸೋಣ, ಶಿಲುಬೆಯನ್ನ ಹೊರೋಣ, ಕ್ರಿಸ್ತನನ್ನ ತೋರ್ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನ ಆಶೀರ್ವದಿಸಲಿ.